ವೀರೇಶ್ ಉಳ್ಳಾಗಡ್ಡಿ ಪೊಲೀಸು ಸ್ವಲ್ಪ ಹುಷಾರಾಗಿರ್ಬೇಕು. ಗನ್ಗಿನ್ ಇಟ್ಕೊಂಡಿದ್ರೆ ಕಷ್ಟ ಆಗುತ್ತೆ. ಒಬ್ಬ ಪೊಲೀಸ್ ಆಗಿದ್ಕೊಂಡು ಈ ತರ ನಡ್ಕೊಳ್ಳೋದು ಹಿಂಗೆ ಓಕೆನಾ? ಟೀ ಅವ್ರ ಹತ್ರನೇ ಬೇಕು ಅಂತ ಕೇಳ್ತೀರಾ, ಅವ್ರು ಕೊಟ್ರೆ ನಾವು ಕುಡಿಯೋದು ಅಂತೀರಾ, ಕೈಯೆಲ್ಲ ಮುಡ್ತೀರಾ? ಯಾಕೆ ಸರ್ ಪೊಲೀಸರು ಲವ್ ಮಾಡಬಾರ್ದು? ಮಿಸ್ಬಿಹೇವಿಯರ್ ನಿಮಗೆ ಅನ್ಸಿರೋದು ನಾನು ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋ ಪ್ರೀತಿ. ಸೊ ನಿಮಗೆ ದೃಷ್ಟಿ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಏನ್ ನಿಮಗೆ ಆಕ್ಚುಲಿ? ಸೀರಿಯಲ್ ಟಾಪ್ ಪೊಸಿಷನ್ ಅಲ್ಲಿ ಯಾರು ಹೀರೋಯಿನ್ ಇರ್ತಾರಲ್ಲ ಅವ್ರನ್ನೇ ಮದುವೆ ಆಗ್ಬೇಕು. ಚೆನ್ನಮ್ಮನ್ ಮದುವೆ ಆಗತ್ತ? ಕರೆಕ್ಟ್. ಇತ್ತೀಚೆಗಷ್ಟೇ ಭೀಮಾ ಪಾತ್ರ ಸಿನಿಮಾದಲ್ಲೂ ನಿಮ್ ಪಾತ್ರ ಸಿಕ್ಕಾಪಟ್ಟೆ ಸದ್ ಮಾಡುದು. ಹುಡುಗಿ ಅಂದ್ರೆ ಸಾಕು ಒಂದ್ ಕಣ್ಣು ಇಟ್ಬಿಡ್ತೀರಾ ನೀವು. ಪರ್ಸನಲಿ ಏನಂತಂದ್ರೆ ಮುಜುಗರ ಆಗುತ್ತೆ. ಯಾಕೆ ಸಿನಿಮಾಗಳೇ ಚೆನ್ನಾಗಿ ಹೋಗ್ತಾ ಇರುವಾಗ ಯಾಕೆ ಲೈಕ್ ಮತ್ತೆ ಸೀರಿಯಲ್ ಮಾಡಬೇಕು? ಸೇದ್ರ ದೃಷ್ಟಿ ಭಟ್ಟು ಧಾರಾವಾಹಿಯ ಶೂಟಿಂಗ್ ಸೆಟ್ಟಿಗೆ ನಾವು ಇವತ್ತು ಬಂದಿದ್ದೀವಿ. ನಾನು ಆಗ್ಲೇ ಚೆನ್ನಮ್ಮ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಸದ್ಯಕ್ಕೆ ಇನ್ ಬೇರೆ ಯಾರೆಲ್ಲ ಇದ್ದಾರೆ ಅಂತ ನೋಡುವಂತಹ ಸಮಯ. ಇಲ್ಲಿ ಇವತ್ತಿಗೆ ಹೀರೋಯಿನ್ ಕೂಡ ಬರ್ತಾರೆ ಅಂತ ಹೇಳಿದ್ದಾರೆ. ಜೊತೆಗೆ ವೀರೇಶ್ ಉಳ್ಳಾಗಡ್ಡಿ ಅಂದ್ರೆ ಪೊಲೀಸ್ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಆಲ್ರೆಡಿ ಪಾಪ್ಯುಲರ್ ಆಗಿದೆ, ಅವರು ಕೂಡ ಇರ್ತಾರೆ ಅಂತ ಹೇಳಿದ್ದಾರೆ. ವೆಂಕಟೇಶ್, ಎಲ್ಲರೂ ನೋಡಿದ್ರ ಅವ್ರನ್ನ? ಸಿಕ್ಕಿದ್ರೆ ಎಲ್ಲಾದ್ರು? ಅಲ್ಲಿ ಕಾರ್ ಹತ್ರ ಯಾರೋ ನಿಂತಿದಾರಲ್ಲ ನೋಡಿ, ಇಲ್ಲೇ ಇದ್ದಾರೆ. ಪೊಲೀಸು ಸ್ವಲ್ಪ ಹುಷಾರಾಗಿರ್ಬೇಕು. ಗನ್ಗಿನ್ ಇಟ್ಕೊಂಡಿದ್ರೆ ಕಷ್ಟ ಆಗುತ್ತೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಇದು ಚಾನಲ್ ಇಂದ ನಾವು ಆಕ್ಚುಲಿ ಬಂದಿರೋದು. ಅಂದ್ರೆ ಸ್ವಲ್ಪ ನಿಮ್ ಏರಿಯಾದಲ್ಲಿ ನಿಮ್ ಹವಾ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಒಳ್ಳೆ ಟೆರರ್ ಆಫೀಸರ್ ಅಂತ ಸ್ವಲ್ಪ ಹೆಸರು ಮಾಡಿದೀರಾ, ಅದಕ್ಕೋಸ್ಕರ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರ್ ಕ್ಯಾಮ್ರಾ ರೋಲ್ ಅಲ್ಲಿ ಇದೆ, ಪರವಾಗಿಲ್ವಾ? ಮಾತಾಡ್ಬೋದಾ? ಮಾಡಿ ನಾನು ಮಫ್ತಿಲಿದ್ದೀನಿ, ರೋಲ್ ಮಾಡ್ಬೋದು ಅಲ್ವಾ ಸರ್? ಅಂದ್ರೆ ಸಿಕ್ಕಾಪಟ್ಟೆ ಟಿಪ್ ಟಾಪ್ ಆಗಿ ರೆಡಿ ಆಗಿದ್ದೀರಾ. ಏನ್ ಕತೆ? ಏನಾದ್ರು ಸ್ವಲ್ಪ ಹೊಸದೇನಾದ್ರು ನಡೀತಾ ಇದೆಯಾ ಏನಾದ್ರು ಜೀವನದಲ್ಲಿ, ಹೇಗೆ ಅಂತ? ಹೊಸ ಕತೆ ರಿವೀಲ್ ಮಾಡಂಗಿಲ್ಲ. ಇನ್ನೇನು ಕಾಸ್ಟ್ಯೂಮ್ ನೀವು ತೋರ್ಸಾಯ್ತು. ಓಕೆ, ಪರವಾಗಿಲ್ಲ, ಕೇಳಿ ಹೇಳೋಣ. ಓಕೆ, ನಮ್ಮ ದೃಷ್ಟಿ ಅವ್ರಿಗೆ ಕಾಳ್ ಹಾಕಿದ್ದಾರೆ. ಆಕ್ಚುಲಿ ದೃಷ್ಟಿ ಇವಾಗ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿದ್ದಾರೆ. ಬಿಕಾಸ್ ಒಂದು ಫೋಟೋ ಎಲ್ಲ ವೈರಲ್ ಆಗ್ಬಿಟ್ಟಿತ್ತು. ಅವ್ರದ್ದು ರಿಯಲ್ ಫೇಸ್ ಗೊತ್ತಾಗಿದೆ ಇವಾಗ. ಸೊ ಅವ್ರ ಹಿಂದೆ ಬಿದ್ದಿದ್ದೀರಾ ಇವಾಗ. ಅಂದ್ರೆ ಏನ್ ಮಾಡ್ಬೇಕು ಅಂತ ನಿಮ್ ಪ್ಲಾನ್ಸು, ಹೇಗೆ ಅಂತ? ಮನೆಗೆ ಬೇರೆ ಬಂದು ಟೀ ಅವ್ರ ಹತ್ರನೇ ಬೇಕು ಅಂತ ಕೇಳ್ತೀರಾ, ಅವ್ರು ಕೊಟ್ರೆ ನಾವು ಕುಡಿಯೋದು ಅಂತೀರಾ, ಕೈಯೆಲ್ಲ ಮುಡ್ತೀರಾ. ಸರ್ ಇದೆಲ್ಲ ಓಕೆನಾ? ಹೆಂಗ್ ಒಬ್ಬ ಪೊಲೀಸ್ ಆಗಿದ್ಕೊಂಡು ಈ ತರ ನಡ್ಕೊಳ್ಳೋದು ಹಿಂಗೆ ಓಕೆನಾ? ಏನ್ ಪ್ರಾಬ್ಲಮ್ ಇಲ್ವಾ? ಯಾಕೆ ಸರ್ ಪೊಲೀಸರು ಲವ್ ಮಾಡಬಾರ್ದಾ? ಮಾಡ್ಬೇಕು ಸರ್, ಬಟ್ ಆದ್ರೆ ಆತರ ಮಿಸ್ಬಿಹೇವಿಯರ್ ಸ್ವಲ್ಪ ನಿಮಗೆ ಅನ್ಸಿರ ಸರ್ ಅದು? ಓಕೆ, ನಾನ್ ನನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋ ಪ್ರೀತಿ. ಓಕೆ, ಆತರ ಕತೆ ಪ್ರಕಾರ. ಸೊ ಹೆಂಗಿದೆ ಸರ್ ರೆಸ್ಪಾನ್ಸ್? ಹೇಗ್ ಬರ್ತಾ ಇದೆ? ರೆಸ್ಪಾನ್ಸ್ ಚೆನ್ನಾಗಿದೆ. ಓಕೆ, ಅಂದ್ರೆ ವಿಲನ್ ಕ್ಯಾರೆಕ್ಟರ್ಗೆ ಫಿಕ್ಸ್ ಮಾಡ್ತಾ ಇದಾರೆ ಜನಗಳು ನಿಮ್ಮನ್ನ? ಇಲ್ಲ, ಫಿಕ್ಸ್ ಆಗಿ 18 ವರ್ಷ ಆಗೋಯ್ತು. ಬೇರೆ ತರದ ಪಾತ್ರಗಳನ್ನು ಮಾಡಿದೀನಿ. ಅಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ, ಸೀರಿಯಲ್ ಅಲ್ಲೂ ಮಾಡಿದೀನಿ. ಬಟ್ ಏನಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ಸ್ಗೆ ತುಂಬಾ ಬೇಗ ಜನ ಅಟ್ರಾಕ್ಟ್ ಆಗ್ತಾರೆ. ಯಾಕೆ ಅಂತಂದ್ರೆ ಬೈಯಕ್ ಸ್ಟಾರ್ಟ್ ಮಾಡ್ತಾರೆ. ಕರೆಕ್ಟ್. ಸೊ ಯಾಕೆಂದ್ರೆ ಅವರು ಈ ಹೀರೋ ಅಥವಾ ಹೀರೋಯಿನ್ ಆ ಕ್ಯಾರೆಕ್ಟರ್ಗಳ ಜೊತೆ ಟ್ರಾವೆಲ್ ಮಾಡ್ತಿದ್ದಾಗ ಅವ್ರಿಗೆ ಯಾರೇ ತೊಂದರೆ ಕೊಟ್ರು ಅವ್ರನ್ನ ಹೇಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಆ ಹೇಟ್ರೆಡ್ನೆಸ್ ನಮಗೊಂಥರ ಬ್ಲೆಸ್ಸಿಂಗ್ಸ್ ಇದ್ದಂಗೆ. ಓಕೆ, ಸೊ ಈಗ ಓಕೆ ಟಿಪ್ ಟಾಪ್ ಆಗಿ ರೆಡಿ ಆಗಿರೋದು ನೋಡಿದ್ರೆ, ಮತ್ತೆ HMT ಲೈಕ್ ಈ ಒಂದು ಸೆಟ್ ಅಲ್ಲಿ ಬೇರೆ ಇದೀವಿ ನಾವು. ಏನೋ ಸಿಕ್ಕಾಪಟ್ಟೆ ಮೇಜರ್ ಸೀಕ್ವೆನ್ಸ್ ಇರುತ್ತೆ ಅಂತ ಅನ್ನಿಸ್ತಾ ಇದೆ. ಸೊ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ಎಪಿಸೋಡ್ಗಳಲ್ಲಿ ಜನಗಳು ಅಂತ? ಮುಂದಿನ ಎಪಿಸೋಡ್ಗಳಲ್ಲಿ ನೆಕ್ಸ್ಟ್ ಏನಾಗತ್ತೆ ಅನ್ನೋ ಕ್ಯೂರಿಯಾಸಿಟಿ ಲೆವೆಲ್ ಇನ್ನು ಜಾಸ್ತಿ ಇನ್ಕ್ರೀಸ್ ಆಗತ್ತೆ. ಸೊ ಅದನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನುಳಿದಂತೆ ಕತೆ ರಿವೀಲ್ ಮಾಡಿದ್ರೆ ಚೆನ್ನಾಗಿರಲ್ಲ ಅನ್ಕೋತೀನಿ. ಓಕೆ, ಬಟ್ ಆಕ್ಚುಲಿ ನಮ್ಗೆ ಆಲ್ರೆಡಿ ಮೇಲಿಂದ ಲೈಕ್ ಬಂದಿದೆ ಇನ್ಫಾರ್ಮೇಶನ್. ನೀವು ಅವರಿಗೆ ಪ್ರಪೋಸ್ ಎಲ್ಲ ಕೊಡ್ತೀರಾ? ಆಕ್ಚುಲಿ ಪ್ರಪೋಸಲ್ ಎಲ್ಲ ಮದುವೆ ಆಗೋದಕ್ಕೆ ಆ ತರದೆಲ್ಲ. ಸೊ ಅದಕ್ಕೆ ಚೆನ್ನಮ್ಮ ಅವರು ಏನ್ ಹೇಳಿದಾರೆ ಅಂತ ನಾವು ಅವ್ರ ಹತ್ರ ಉತ್ತರ ತಗೊಂಡಿದೀವಿ. ಸೊ ನಿಮಗೆ ದೃಷ್ಟಿ ಅವ್ರನ್ನೇ ಮದುವೆ ಆಗ್ಬೇಕು ಅಂತ ಏನ್ ನಿಮಗೆ ಆಕ್ಚುಲಿ? ಸರ್ ನಮ್ ಟಾರ್ಗೆಟ್ ಯಾವತ್ತು ಟಾಪ್ ಪೊಸಿಷನ್ ಅಲ್ಲಿ ಇರೋರೆ ಸರ್. ಹಂಗೆ ಈ ಸೀರಿಯಲ್ ಟಾಪ್ ಪೊಸಿಷನ್ ಅಲ್ಲಿ ಯಾರು ಹೀರೋಯಿನ್ ಇರ್ತಾರಲ್ಲ ಅವ್ರನ್ನೇ ಮದುವೆ ಆಗ್ಬೇಕು. ಚೆನ್ನಮ್ಮನ್ ಮದುವೆ ಆಗತ್ತ? ಕರೆಕ್ಟ್. ಹಂಗೆ ಮತ್ತೆ ಅಲ್ಲ, ಬಟ್ ನೀವಂದ್ರೆ ಸ್ವಲ್ಪ ನಿಮ್ ಕ್ಯಾರೆಕ್ಟರ್ ಹೆಂಗೆ ಅಂದ್ರೆ ಹುಡುಗಿ ಅಂದ್ರೆ ಸಾಕು ಓಕೆ, ನಮ್ಗೆ ಅವ್ರನ್ನ ಒಂದ್ಮೇಲೆ ಒಂದ್ ಕಣ್ಣು ಇಟ್ಬಿಡ್ತೀರಾ ನೀವು. ಸೊ ಹಂಗಾಗಿ ಎಲ್ಲರನ್ನು ಬಿಟ್ಟು ದೃಷ್ಟಿನ ಅಂದ್ರೆ ಕಾಳಾಕಿರೋದ್ರಿಂದ ಏನು ಅಂತ ಅದ್ರ ಹಿಂದಿನ ಉದ್ದೇಶ ಅಂತ? ಈಗ ಇನಿಷಿಯಲ್ ಎಪಿಸೋಡ್ಸ್ ಅಲ್ಲಿ ಅವಳ ಹತ್ರ ಬಂದ್ರೆ ದೂರ ಹೋಗುವಂತಿದ್ವಿ. ಯಾಕೆ ಅಂದ್ರೆ ಅವಳಿಗೆ ಆ ತರದ್ ಮೇಕಪ್ ಇತ್ತು. ಕರೆಕ್ಟ್. ಇವಾಗ ರಿವೀಲ್ ಆಗಿದೆ, ತುಂಬಾ ಮುದ್ದಾಗಿ ಬೇರೆ ಕಾಣಿಸ್ತಾ ಇರೋರು. ಹಂಗೆ ಸೊ ಚೆನ್ನಾಗಿ ಕಾಣಿಸೋ ಹುಡುಗಿ ಅಲ್ವಾ, ಹಿಂದೆ ಬೀಳೋಣ ಏನೋ ವರ್ಕೌಟ್ ಆಗುತ್ತೆ. ಈಗ ಸಾಮಾನ್ಯವಾಗಿ ಆಸ್ ಅನ್ ಆಕ್ಟರ್ ನಿಮಗೆ ಈ ತರ ಪಾತ್ರ ಮಾಡೋದು ಈಸಿ, ಬಟ್ ಜನರಲ್ ಆಗಿ ಏನ್ ಅನ್ನಿಸ್ತಾ ಇರುತ್ತೆ ಅಂದ್ರೆ ಸಮಾಜದಲ್ಲಿ ಈ ತರ ವ್ಯಕ್ತಿಗಳನ್ನ ನೀವು ಎಕ್ಸ್ಪೀರಿಯನ್ಸ್ ಮಾಡಿದಿರಾ? ಈ ತರದೆಲ್ಲ ನಡೆಯುತ್ತಾ ಸಮಾಜದಲ್ಲಿ, ಹೇಗೆ ಅಂತ? ಸರ್ ಏನ್ ನಡೆಯುತ್ತಾ ಅದನ್ನೇ ಕಥೆಯಾಗಿ ಮಾಡ್ತಾರೆ, ಸ್ವಲ್ಪ ಎಕ್ಸಾಜರೇಟ್ ಮಾಡ್ತಾರೆ. ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು. ಈ ತರದ್ದೇನು ಇಲ್ದೇ ಏನಿಲ್ಲ.
ಬಟ್ ಪರ್ಸ್ನಲಿ ಏನಂತಂದ್ರೆ ಮುಜುಗರ ಆಗುತ್ತೆ ಈ ಥರದ ಸೀಕ್ವೆನ್ಸ್ ಎಲ್ಲ ಮಾಡುವಾಗ. ಪರ್ಸ್ನಲ್ ಆಗಿ ಮುಜುಗರ ಆಗುತ್ತೆ. ಬಟ್ ಇದು ವೃತ್ತಿ, ಹೌದು, ಕ್ಯಾರೆಕ್ಟರ್ ಅದನ್ನ ಮಾಡಬೇಕು ಅಂದಾಗ ಅದು ಎಷ್ಟು ಸಾಧ್ಯನೋ ಅಷ್ಟು ನಾವು ಆ ಕ್ಯಾರೆಕ್ಟರ್ ಜಸ್ಟಿಫೈ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಅಷ್ಟೇ. ಈ ಥರದ ವಿಷಯ ಅಂದರೆ ಈಗ ನೋಡಿ, ಈಗ ಯಾವುದೇ ಒಂದು ಬಡವ್ರ ಮನೆ ಹೆಣ್ಮಕ್ಳು ಅಂದ ತಕ್ಷಣ ಈ ಅಧಿಕಾರದಲ್ಲಿರೋರಾಗಿರ್ಬೋದು, ದುಡ್ಡಿರೋರಾಗಿರ್ಬೋದು, ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋದು, ಆ ಥರದ್ದೆಲ್ಲ ಇವತ್ತಿಗೂ ಅದೇನು ನಿಂತಿಲ್ಲ. ಇದೆ. ಸಾಕಷ್ಟು ಜನ ಹೆಣ್ಮಕ್ಳು ಇಂಡಿಪೆಂಡೆಂಟ್ ಆಗಿ ಅದನ್ನ ಪ್ರೊಟೆಸ್ಟ್ ಮಾಡ್ತಾರೆ ಅಥವಾ ಅದರಿಂದ ತಪ್ಪಿಸ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಅಂದ್ರೂ ಎಷ್ಟು ತೊಂದರೆಗಳಾಗಿದೆ, ಅವಘಡಗಳಾಗಿದೆ ಅನ್ನೋದು ನಮಗಿನ್ ಜಾಸ್ತಿ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನ್ಯೂಸ್ ಚಾನೆಲ್ ಅಲ್ಲಿ ಇರೋರಿಗೆ. ಸೊ ಈಗ ಚೆನ್ನಮ್ಮ ಮತ್ತೆ ದೃಷ್ಟಿ ಕ್ಯಾರೆಕ್ಟರ್ ಮತ್ತೆ ಮಹಾದೇವ ಅವರು ಅವ್ರ ಜೊತೆಗೇನೆ ಆಲ್ಮೋಸ್ಟ್ ಆ ಏರಿಯಾದಲ್ಲೇ ಇರುತ್ತೆ ನಿಮಗೆ. ಸೊ ಹೆಂಗ್ ಅನ್ನಿಸ್ತಾ ಇದೆ ಪಾತ್ರ ಮಾಡ್ತಿರೋದು ಅವ್ರ ಜೊತೆಗೆಲ್ಲ? ಎಲ್ಲರ ಜೊತೆಗೂ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ನಮ್ಮ ಇವರು ದೀಪಶ್ರೀ ಮೇಡಮ್ ಲಾಸ್ಟ್ ನಾನು ಅವ್ರನ್ನ ಸೀತೆ ಅಂತ ಒಂದು ಸೀರಿಯಲ್ ಮಾಡ್ತಿದ್ರು. ಅದೆಲ್ಲ ನಮ್ಮ ಸುತ್ತಮುತ್ತ ಶೂಟಿಂಗ್ ಆಗಿದ್ದು. ನಮ್ಮೂರು ಸುತ್ತಮುತ್ತ ಶೂಟಿಂಗ್ ಆಗಿರೋ ಸೀರಿಯಲ್ ಅಂತ ನಾವು ಅದನ್ನ ನೋಡಕ್ ಸ್ಟಾರ್ಟ್ ಆಗಿದ್ದು. ETV ನಲ್ಲೇ ಬರ್ತಿತ್ತು ಅದು. ಒಳ್ಳೆ ಅಶೋಕ್ ಕಶ್ಯಪ್ ಅವರು ಸೀರಿಯಲ್. ಅದ್ರಲ್ಲಿ ಸಾಕಷ್ಟು ಜನ ನಮ್ಮ ಸಾಗರ ಸುತ್ತಮುತ್ತ, ತೀರ್ಥಹಳ್ಳಿ ಸುತ್ತಮುತ್ತ ಕೆಲವು ಕಲಾವಿದರೆಲ್ಲ ಅದರಲ್ಲಿ ಸುಮಾರು ಜನ ಆಕ್ಟ್ ಮಾಡಿದ್ರು. ಅಂಡ್ ಅಶೋಕ್ ಸರ್ ಸೀನಿಯರ್ ಆರ್ಟಿಸ್ಟ್. ಹೊಸ ಹೀರೋಯಿನ್ ಹೆಂಗ್ ಮಾಡ್ತಾರೆ ಸರ್ ಆಕ್ಟಿಂಗ್? ಭಯ ಪಡ್ತಾರ ನಿಮ್ಮನ್ನ ನೋಡಿ? ಹೆಂಗೆ ಆನ್ ಸ್ಕ್ರೀನ್ ಅಲ್ಲಿ ಕೂಗಾಡ್ತೀವಲ್ಲ, ಭಯ ಪಟ್ಟೇ ಪಡ್ತಾರೆ ಸರ್. ಆಕ್ಚುಲಿ ನಿಮ್ದು ಟ್ರಾನ್ಸಿಷನ್ ಅಂತ ಹೇಳ್ತಾ ಹೋದ್ರೆ ಫಸ್ಟ್ ಅದೇ ವಿಲನ್ ಕ್ಯಾರೆಕ್ಟರ್ ಅಂತ ಹೇಳಿದ್ರಿ, ಸಿನಿಮಾ ಡೈರೆಕ್ಷನ್ ಮಾಡಿದ್ರಿ, ಸಿನಿಮಾಗಳನ್ನ ಮಾಡಿದ್ರಿ. ಈ ಸದ್ಯ ಇತ್ತೀಚೆಗೆ ಅಷ್ಟೇ ಭೀಮಾ ಪಾತ್ರ ಸಿನಿಮಾದಲ್ಲೂ ನಿಮ್ ಪಾತ್ರ ಸಿಕ್ಕಾಪಟ್ಟೆ ಸದ್ ಮಾಡ್ತು. ಈಗ ಮತ್ತೆ ಬ್ಯಾಕ್ ಟು ಸೀರಿಯಲ್. ಅಂದ್ರೆ ಯಾಕೆ ಸಿನಿಮಾಗಳೇ ಚೆನ್ನಾಗಿ ಹೋಗ್ತಾ ಇರುವಾಗ ಯಾಕೆ ಲೈಕ್ ಮತ್ತೆ ಸೀರಿಯಲ್ ಮಾಡ್ಬೇಕು ಅಂತ ಅನ್ನಿಸ್ತು? ಇದು ಮುಖ್ಯ ಕಾರಣ ನಮ್ಮ ಈ ಸೀರಿಯಲ್ ಪ್ರೊಡ್ಯೂಸರ್ ರಕ್ಷ. ಅವರಿಂದಾಗೇನೆ ವಾಪಸ್ ಟೆಲಿವಿಷನ್. ಅಂದ್ರೆ 2012 ನಾನು ಲಾಸ್ಟ್ ಆಕ್ಟ್ ಮಾಡಿದ್ದು. ಅದು ಅವಾಗಿನ್ನೂ ಕಲರ್ಸ್ ಆಗಿರಲಿಲ್ಲ, ETV ಆಗಿತ್ತು, 108 ಸುಳ್ಳು ಅನ್ನೋ ಧಾರಾವಾಹಿ. ಆ ಧಾರಾವಾಹಿ ಆದ್ಮೇಲೆ ನಾನು ಫುಲ್ ಫ್ಲೆಡ್ಜ್ ಡೈರೆಕ್ಷನ್ ಸ್ಟಾರ್ಟ್ ಆಯ್ತು. ಟೆಲಿವಿಷನ್ ಸೀರಿಯಲ್ ಡೈರೆಕ್ಟ್ ಮಾಡಕ್ ಶುರು ಮಾಡಿದೆ. ಅವಾಗ ಆಕ್ಟ್ ಮಾಡಕ್ಕೆ ಸಮಯ ಸಿಕ್ಕಿರ್ಲಿಲ್ಲ. ನಾನು ಆಕ್ಟಿಂಗ್ ನ ಸೈಡ್ಗೆ ಇಟ್ಬಿಟ್ಟೆ. ನನ್ನ ಕಂಪ್ಲೀಟ್ ಫೋಕಸ್ ಸಿನಿಮಾ ಡೈರೆಕ್ಷನ್ ಮೇಲೆನೇ ಇತ್ತು. ಅಂಡ್ ಯಾವಾಗ ಆಕ್ಟ್ 1978 ಸಿನಿಮಾ ರಿಲೀಸ್ ಆಯ್ತು, ಅದರ ನಂತರದಿಂದ ಮತ್ತೆ ವಾಪಸ್ ಆಕ್ಟಿಂಗ್ ಸೆಕೆಂಡ್ ಇನ್ನಿಂಗ್ಸ್ ಶುರುವಾಯ್ತು ಸಿನಿಮಾದಲ್ಲಿ. ಅಂಡ್ ಇದಕ್ಕಿಂತ ಮುಂಚೆನೂ ಸಾಕಷ್ಟು ಧಾರಾವಾಹಿಗಳಿಗೆ ಕೇಳಿದ್ರು. ಬಟ್ ನಮ್ಮ ನಿರ್ದೇಶನ, ನನ್ನ ಬೇರೆ ಸಿನಿಮಾ ಆಕ್ಟಿಂಗು ಇದ್ರ ಮಧ್ಯೆ ಟೈಮ್ ಹೊಂದ್ಸಕ್ ಆಗಿರ್ಲಿಲ್ಲ. ಈಗ ಒಂದು ಹೊಸ ಸಿನಿಮಾ ಪ್ರೀ ಪ್ರೊಡಕ್ಷನ್ ನಡೀತಾ ಇದೆ. ಈ ಸಮಯದಲ್ಲಿ ನಮ್ಮ ರಕ್ಷ್ ಕೇಳಿದ್ರು, ಈ ತರದೊಂದು ಕ್ಯಾರೆಕ್ಟರ್ ಇದನ್ನ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಮಾತಾಡಿದ್ರು. ಮಾತಾಡಿದ್ಮೇಲೆ ಕತೆ ಕೇಳಿದ್ಮೇಲೆ ಓಕೆ ಮಾಡೋಣ, ಚೆನ್ನಾಗಿರುತ್ತೆ, ಇನ್ನೊಂದ್ಸಲ ಟೆಲಿವಿಷನ್ ಒಂದು ಮಾಡೋಣ ಅಂತ ಹೇಳಿ ಮಾಡಿ. ಕರೆಕ್ಟ್. ಸೊ ಬಟ್ ಇಲ್ಲಿ ಇವಾಗ ಇವತ್ತಿನ ಶೂಟಿಂಗ್ ಸೀಕ್ವೆನ್ಸ್ ಬಗ್ಗೆ ಏನು ರಿವೀಲ್ ಮಾಡಕ್ಕಾಗಲ್ಲ ನಂಗೆ ಗೊತ್ತು. ಅಂದ್ರೆ ಏನು ಅಂದ್ರೆ ತುಂಬಾ ದೊಡ್ಡ ತಿರುವು ಕೊಡುವಂತಹ ಒಂದು ಸೀನ್ ಇದಾಗಿರುತ್ತಾ ಅಥವಾ ಸೀಕ್ವೆನ್ಸ್ ಇದಾಗಿರುತ್ತೆ ಹೇಗೆ? ಒಂದು ನೆಕ್ಸ್ಟ್ ಲೆವೆಲ್ ಎಲಿವೇಶನ್ ಸಿಗೋ ತರದ ಒಂದು ಸೀಕ್ವೆನ್ಸ್ ಶೂಟ್ ಮಾಡ್ತಾ ಇರೋದು. ಒಟ್ನಲ್ಲಿ ದೃಷ್ಟಿ ಬೆನ್ ಬಿಡಲ್ಲ ನೀವು ಒಟ್ನಲ್ಲಿ? ಬಿಟ್ರೆ ಕತೆ ಎಲ್ಲಿರುತ್ತೆ? ಅವ್ರ ಬೆನ್ನು ಬಿಡಲ್ಲ, ಚೆನ್ನಮ್ಮನ್ ಬೆನ್ನು ಬಿಡಲ್ಲ, ಅವ್ರ ಫ್ಯಾಮಿಲಿನೇ ಬಿಡಲ್ಲ. ಕರೆಕ್ಟ್. ಓಕೆ ಸರ್, ತುಂಬಾ ಚೆನ್ನಾಗಿ ಬರ್ತಾ ಇದೆ ಪಾತ್ರ, ಹಿಂಗೆ ಬರ್ತಾ ಇರ್ಲಿ. ಆಲ್ ದಿ ಬೆಸ್ಟ್ ಸರ್ ಎಲ್ಲ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್ ಗಳಿಗೆ. ಥ್ಯಾಂಕ್ ಯು. ಎಸ್. ಸೊ ಸ್ನೇಹಿತರೆ, ನೋಡಿದ್ರಲ್ಲ ನಮ್ಮ ವೀರೇಶ ಉಳ್ಳಾಗಡ್ಡಿ ಅವ್ರನ್ನ ಮಾತಾಡ್ಸಿದ್ವಿ. ಸೊ ದೃಷ್ಟಿ ಬೊಟ್ಟು ಸೀರಿಯಲ್ ಸೆಟ್ ಅಲ್ಲಿ ಇವತ್ತು ನಾವಿದೀವಿ. ಹೀರೋಯಿನ್ ಇನ್ನೂ ಸಿಕ್ಕಿಲ್ಲ, ಸದ್ಯಕ್ಕೆ ಬರ್ತಾರಂತೆ ಇನ್ನೊಂದು 20 ನಿಮಿಷದಲ್ಲಿ. ಬಂದ ತಕ್ಷಣ ಮಾತಾಡ್ಸೋಣ.